ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ರೆಸಿಪಿ ಶೂಟ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಿಣ್ಣು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಮ್ಮ ಮಮ್ಮಿ ತೋರಿಸ್ಕೊಟ್ಟಿದ್ದಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ಬೆಲ್ಲ, ಅವಲಕ್ಕಿ, ಕಡಲೆ ಬೀಜ, ರವೆ, ಹಾಗೆ ಗೋಡಂಬಿ ಮತ್ತು ರವೆನ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಅವಲಕ್ಕಿ ನೆನಾಕಿದ್ದೀನಿ. ಇಲ್ಲಿ ಹಾಗೆ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಹಾಲು ಕಾಯಬೇಕು. ಆಲ್ಮೋಸ್ಟ್ ನಾನು ಇದನ್ನು 20 ಮಿನಿಟ್ಸ್ ಕಾಯಿಸಿದ್ದೀನಿ. ಈ ಥರ ಲೈಕ್ ಪನ್ನೀರ್ ಥರ ಆಗಬೇಕು. ಈ ರೀತಿ ಕಾಯಿಸ್ಕೋಬೇಕು. ಹಾಲು ಎಷ್ಟು ಚೆನ್ನಾಗಿ ಕಾಯುತ್ತೋ ಅಷ್ಟು ಚೆನ್ನಾಗಿ ಗಿಣ್ಣ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ 20 ಮಿನಿಟ್ಸ್ ಹಾಲನ್ನ ಕಾಯಿಸ್ಕೊಂಡಿದ್ದೀನಿ. ನೋಡಿ, ನೀವು ಈ ರೀತಿ ಇದೆ ಇವಾಗ. ನೆಕ್ಸ್ಟು ಇದಕ್ಕೆ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲನ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಸ್ವೀಟು ಜಾಸ್ತಿ ಮಾಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ಚೆಕ್ ಮಾಡ್ತೀನಿ. ಇದು ಫುಲ್ಲು ಮೆಲ್ಟ್ ಆಗಬೇಕು. ಈ ರೀತಿ ಆದಮೇಲೆ ಬೆಲ್ಲ ಆ್ಯಡ್ ಮಾಡಬೇಕು. ಕೆಲವರು ಹಾಲು ಒಂದು 5 ಮಿನಿಟ್ಸ್ ಕಾಯಿಸ್ಬಿಟ್ಟು ಬೆಲ್ಲ ಹಾಕ್ಬಿಡ್ತಾರೆ. ಅದಷ್ಟು ಚೆನ್ನಾಗಿ ಟೇಸ್ಟ್ ಬರಲ್ಲ. ಚೆನ್ನಾಗಿ ಈ ರೀತಿ ಹಾಲು ಕಾಯಿಸ್ಕೊಂಡಾದ್ಮೇಲೆ ನೀವು ಹಾಕಬೇಕು. ನೋಡಿದ್ರಲ್ಲ ನೀವು ಲಾಸ್ಟ್ ವ್ಲಾಗಲ್ಲಿ ಹಸು ಕರು ಹಾಕಿತ್ತು. ಸೊ ಹಾಗಾಗಿ ನಮ್ಮ ಅತ್ತೆ ಗಿಣ್ಣ ಕೊಟ್ಟಿದ್ರು. ಅಮ್ಮ ಮನೆಗೆ ಸ್ವಲ್ಪ ಕೊಟ್ಟಿದ್ದೆ, ನಮ್ಮ ಮನೆಗೆ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಇದು 1/2 ಲೀಟರಿಗೆ ಮಾಡ್ತಾ ಇರೋದು, ಜಾಸ್ತಿ ಮಾಡ್ತಾ ಇಲ್ಲ. ನಾವಿರೋದು 3 ಜನ ಆಗಿರೋದ್ರಿಂದ ಬರೀ 1/2 ಲೀಟರ್ ಹಾಲಿಗೆ ಮಾಡ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದು ಕ್ಲೀನಾಗಿ ಬೆಲ್ಲ ಎಲ್ಲ ಫುಲ್ ಮೆಲ್ಟ್ ಆಗಿದೆ. ಈ ರೀತಿ ಆದಮೇಲೆ ಇದಕ್ಕೆ ಅವಲಕ್ಕಿ ಹಾಕ್ಕೋಬೇಕು. ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋಬೇಕು. ರವೆ ಕೂಡ ಹಾಕ್ತೀವಿ ಅಲ್ವಾ, ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊತೀನಿ. ಐ ಥಿಂಕ್ ಸಾಕು ಅನಿಸುತ್ತೆ. ರವೆ ಹಾಕೋದ್ರಿಂದ ಇಷ್ಟೇ ಅವಲಕ್ಕಿ ಸಾಕು. ನಾನು ಅವಾಗಲೇ ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ. ಇದಕ್ಕೆ ಒಂದು 2 ಸ್ಪೂನಷ್ಟು ಕಾಯಿ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಆವಾಗಲೇ ತೋರಿಸೋದು ಮರ್ತ್ಬಿಟ್ಟೆ. ಕಮ್ಮಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ 2 ಅಥವಾ 3 ಅಷ್ಟೇ, ಜಾಸ್ತಿ ಬೇಡ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡಬೇಕು. ಗೋಡಂಬಿ ಹಾಗೆ ಕಡಲೆ ಬೀಜ ಈ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು. 2 ಸೆಕೆಂಡ್ ಆದಮೇಲೆ ಅದಕ್ಕೆ ಗಟ್ಟಿ ಆಗೋ ರೀತಿ ರವೆ ಹಾಕ್ಕೋಬೇಕು. ನೋಡಿ, ನೋಡೋಕ್ಕೆ ಏನು ಸಖತ್ತಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಇದಕ್ಕೆ ನಾನು ರವೆ ಹಾಕ್ತಾಯಿದ್ದೀನಿ. ರವೆ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಇನ್ನೊಂದು ಸ್ವಲ್ಪ ಬೇಕು ಅನಿಸುತ್ತೆ. ರವೆ ಬೆಂದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಹಾಗಾಗಿ ತುಂಬ ಗಟ್ಟಿ ಬೇಡ ಅನಿಸುತ್ತೆ. ಸಾಕು, ಇಷ್ಟೇ. ಇದನ್ನು ಕ್ಲೋಸ್ ಮಾಡಿಬಿಟ್ಟು 1-2 ಸೆಕೆಂಡ್ ಬೇಯಿಸೋಣ. ಆವಾಗ ಸ್ವಲ್ಪ ರವೆ ಬೇಯುತ್ತೆ. ಬೇಕು ನೀವು ತುಪ್ಪ ಹಾಕ್ಕೋಬೋದು. ನಾನು ರವೆ ಹುರಿಯೋಕ್ಕೆ ಹಾಗೆ ಗೋಡಂಬಿ ಹುರಿಯೋಕ್ಕೆಲ್ಲ ತುಪ್ಪನೇ ಹಾಕಿರೋದ್ರಿಂದ ನನಗೆ ತುಪ್ಪ ಬೇಡ ಅನ್ನಿಸ್ತು. ಸೊ ಹಾಗಾಗಿ ನಾನು ತುಪ್ಪ ಹಾಕಿಲ್ಲ. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನು ಮುಚ್ಚಿಬಿಟ್ಟು 1-2 ಸೆಕೆಂಡ್ ಬೇಯಿಸ್ಕೊತೀನಿ. ಆಗಿದೆ ನೋಡಿ, ಹೇಗಿದೆ ಅಂತ ತೋರಿಸ್ತೀನಿ. ಸ್ಮೆಲ್ಲೇ ಗಮ್ ಅಂತ ಬರ್ತಿದೆ ಗೈಸ್, ಸಕ್ಕತ್ತಾಗಿದೆ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಸಕ್ಕತ್ತಾಗಿದೆ ಗೈಸ್. ನಮ್ಮ ಹಸ್ಬೆಂಡಿಗೆ ಕೊಡಬೇಕು. ಅವ್ರಿಗೆ ಏನು ನಾನು ಡ್ರೈ ಫ್ರೂಟ್ಸು ಕಡಲೆ ಬೀಜ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿನಲ್ವ, ಸೊ ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಅವ್ರಿಗೆ ಕೊಟ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ಕೇಳ್ತೀನಿ. ಸಕ್ಕತ್ತಾಗಿದೆ. ನೀವು ಒಂದ್ಸರಿ ಮಿಸ್ ಮಾಡದೆ ಟ್ರೈ ಮಾಡಿ. ಇನ್ನು ಹೇಗಿದೆ ಟೇಸ್ಟ್ ಹೇಳು. ಇದು ಯಾವಾಗ ಮಾಡಿದೆ? ನಿನ್ನೆ. ಸರ್ಪ್ರೈಸ್. ನನಗೆ ಎಣ್ಣೆ ಇಷ್ಟ ಅಂತೇಳಿ ನೋಡು, ಹೇಳಿದ್ರೆ ಕೇಳಿದ್ರೆ ಮಾಡಿದ್ಯಾ. ಚೆನ್ನಾಗಿದೆ.
ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.